ಈಗ ಅವರು ನಮಗಿಂತ ಬುದ್ಧಿವಂತರಿದ್ದಾರೆ, ನಮಗಿಂತ ಅನುಭವಸ್ಥರಿದ್ದಾರೆ. 2 ಬಾರಿ ಮಾಜಿ ಮುಖ್ಯಮಂತ್ರಿಗಳು, ಈಗ ಕೇಂದ್ರದ ದೊಡ್ಡ ಖಾತೆಯ ಸಚಿವರಿದ್ದಾರೆ. ಅವರೇನಾದ್ರೂ ಕೇಂದ್ರದ ಒನ್ ಟೈಮ್ ಗ್ರ್ಯಾಂಟನ್ನು ನಮ್ಮ ಕಂಪ್ನಿಗೆ ಮಾಡಲಿಕ್ಕೆ ಕೊಡಿಸ್ತೀನಿ ಅಂದರೆ ನಾನು ನಿಮ್ಮ ಮೂಲಕ ಅವರಿಗೆ ಸ್ವಾಗತ ಮಾಡ್ತೀನಿ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮಂಡ್ಯ ಜಿಲ್ಲೆಗೆ ನೀರಾವರಿ ಅಭಿವೃದ್ಧಿಗೆ ಒಂದು 5,000 ಕೋಟಿ ವಿಶೇಷವಾಗಿ ಈಗ ಕಾವೇರಿ ಅಚ್ಚುಕಟ್ಟಿನಲ್ಲಿ ತುಂಬ ಇನ್ನೂ ಆಧುನೀಕರಣ ಆಗಬೇಕಾಗಿದೆ. ಇದಕ್ಕೆ ಒಂದು 5,000 ಕೋಟಿ ಏನಾದ್ರೂ ಮಾನ್ಯ ಕೇಂದ್ರ ಸಚಿವರು ಬಿಡುಗಡೆ ಮಾಡಿಕೊಡ್ತೀವಿ ಅಂದರೆ ನಾನು ಅದಕ್ಕೂ ಒಂದು ಪತ್ರವನ್ನು ರಿಕ್ವೆಸ್ಟ್ ಮಾಡ್ತೀನಿ ಕೇಂದ್ರ ಪ್ರೈಮ್ ಮಿನಿಸ್ಟರ್ ನೀರಾವರಿ ಸಚಿವರಿಗೆ, ಇವರಿಗೆ ಇಬ್ಬರಿಗೂ. ಸರ್ ನೋಡಿರಿ, ನಾನು ಅವರ ಕಾಮೆಂಟ್ಸ್ಗೆ ಉತ್ತರ ಕೊಡೋಕ್ಕೆ ಹೋಗಲ್ಲ. ಅವರೇ ಕಾದು ನೋಡ್ತೀನಿ ಅಂತ ಹೇಳೋರಲ್ಲ, ಕಾದು ನೋಡಲಿ. ಒಂದು ನಿಮಿಷ, ಸರ್ಕಾರ ಏನು ಹೇಳಿರೋದು? ಸರ್ಕಾರದ ಅನುದಾನ ಮತ್ತು ಲೋನ್ ತೊಗೊಂಡು ಮಾಡ್ತೀವಿ ಅಂತ ಹೇಳಿದ್ವಿ. ಯಾವ ಫ್ಯಾಕ್ಟ್ರಿನೂ ನೇರವಾಗಿ 100ಕ್ಕೆ 100 ಕೊಡಲಿಕ್ಕಾಗಲ್ಲ. ಎಷ್ಟು ಸರ್ಕಾರ ಕೊಡಬೇಕೋ ಅಷ್ಟನ್ನು ಇನ್ವೆಸ್ಟ್ ಮಾಡುತ್ತೆ, ಉಳಿದದನ್ನು ಲೋನ್ ತೊಗೊಂಡು ಮಾಡ್ತೀವಿ. ಈಗ ಕಾವೇರಿನಲ್ಲಿ ನಾನು ಸಪ್ರೇಟ್ ಇವತ್ತು ಮೀಟಿಂಗ್ ಮಾಡಿದ್ದೀನಲ್ಲ, ಇನ್ನೊಂದಷ್ಟು ವಿಚಾರನ ಕಲೆಕ್ಟ್ ಮಾಡಬೇಕಾಗುತ್ತೆ. ಸುದೀರ್ಘವಾಗಿ ನಮ್ಮ ಕೇಂದ್ರ ಸಚಿವರಿಗೆ ಒಂದು ಪತ್ರವನ್ನು ಬರೀತೀನಿ. ಕಾವೇರಿ ವಿಚಾರದಲ್ಲಿ ಅವರೇ ಹೇಳಿದ್ದಾರೆ, ಹಿಂದೆ ಕಳೆದ 30-40 ವರ್ಷದಲ್ಲಿ ನಾವು ಏನು ಕಾವೇರಿ ಇಶ್ಯೂನಲ್ಲಿ ಮಾಡೋಕ್ಕಾಗದೇ ಇರೋವಂಥದ್ದನ್ನು ನಾನು ಸಂಸತ್ನಾಗ ಮಾಡಬೇಕು ಅನ್ನೋ ಆಸಕ್ತಿ ಅಂತ ತೋರಿಸ್ಕೊಂಡಿದ್ದಾರೆ. ನಾನು ಸಹ ನನಗೆ ಗೊತ್ತಿರೋವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅವರಿಗೆ ಒಂದು ಪತ್ರದ ಮೂಲಕ ಕುಮಾರಸ್ವಾಮಿಗೆ ಕೊಡ್ತೀನಿ. ಸೊ ಕಾವೇರಿ ಇಶ್ಯೂನಲ್ಲಿ ಸಾಕಷ್ಟು ಪರಿಹಾರ ಹುಡುಕುವಂಥ ಅವಕಾಶ ಇರೋದು ಮಾಡಲಿ, ಸಂತೋಷ. ಮೇಕೆದಾಟಿಗೂ ಈಗ ಮೇಕೆದಾಟನ್ನು ನಾಳೆ ಕೊಡಿಸ್ಲಿ, ನಾಡ್ದು ಟೆಂಡರ್ ಕರಿತೀವಿ. DK ಶಿವಕುಮಾರ್ ಸ್ಪರ್ಧೆ ಮಾಡೋ ಅವಶ್ಯಕತೆ ಇಲ್ಲ. DK ಶಿವಕುಮಾರ್ಗೆ MLA ಆಗಿ DCM ಇದ್ದಾರೆ. ಅದು ಯಾರು ಮಾತನಾಡ್ತಾರೆ ಗುರು, ಅದೆಲ್ಲ ಮಾತನಾಡ್ತಕ್ಕಂಥದ್ದು ಊಹಾಪೋಹ, ಅವೆಲ್ಲ ಬಿಡಿ. ಸೊ ಸುರೇಶು MP ಸೋತಿರೋದ್ರಿಂದ ನಿಂತ್ಕೋತಾರ ಅನ್ನೋ ಒಂದು ಎಲ್ಲರಲ್ಲೂ ಇದೆ. ಅವ್ರಿಗೆ ಒಂದು ಆಪ್ಷನ್ಸ್ ಇದೆ ನಿಂತ್ಕೊಳ್ಳೋದಕ್ಕೆ, ಅವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ನೋಡೋಣ, ಪಕ್ಷ ಮತ್ತು DCM ಮತ್ತು ನಮ್ಮ ಮಾಜಿ ಸಂಸದರು, ಮುಖ್ಯಮಂತ್ರಿಗಳು ಕೂತ್ಕೊಂಡು ತೀರ್ಮಾನ ತಗೋ. ನೋಡೋಣ, ನಾನೆಲ್ಲ ಇವತ್ತೇ ಹೇಳ್ಬಿಟ್ರೆ ಅಚ್ಚರಿ ಅಭ್ಯರ್ಥಿ ಅನ್ನೋದು